Hello students, welcome back to Key Mobile's YouTube channel. So we are in the day 7 class. ಈ ಡೇ 7 ಕ್ಲಾಸಲ್ಲಿ ನಾನು ತಗೊಂಡಿರೋ ಚಾಪ್ಟರ್ ಯಾವುದಪ್ಪ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್. ಓಕೆ, ಈ ಚಾಪ್ಟರಿಂದ ನಿಯರ್ಲಿ ನಿಮಗೆ 3 ಕ್ವಶನ್ಸ್ ಕೇಳ್ತಾನೆ KCTಗೆ. ಓಕೆ, ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಆವಾಗ ನನಗೆ ಇನ್ನೂ ಬೇರೆ ವಿಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಫಸ್ಟ್ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಸೊ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, CONH3 6 times 3 - ಸೊ ಇನ್ನು ಈ ಚಾಪ್ಟರ್ ಯಾರಿಗೂ ಗೊತ್ತಿಲ್ಲ ಅಂದರೆ ಡೋಂಟ್ ವರಿ. ಓಕೆನಾ, ನಾನು ನಿಮಗೆ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಿದೆಯಲ್ಲ CO, ಈ COನ ನಾವು ಏನಂತ ಕರಿತೀವಿ, ಸೆಂಟ್ರಲ್ ಮೆಟಲ್ ಅಂತ ಕರಿತೀವಿ. ಈ COಗೆ NH3 ಅಂತ ಇದೆ. NH3 ಎಷ್ಟಿದೆಯಪ್ಪ, 6 ಇದೆ, ಕರೆಕ್ಟ್. ಸೊ ಟೋಟಲಿ 6 ಇದೆ. ಸೊ ನಾವು ನಮಗೆ ಯಾವಾಗಲೂ ನೀವು ಶೇಪ್ ಬರಿಬೇಕಾದ್ರೆ 2 ಥರ ಬರಿತೀವಿ. ಒಂದು ಈ ಥರ ಇರುತ್ತೆ, ಇನ್ನೊಂದು ಈ ಥರ ಇರುತ್ತೆ. ನಾವು ಏನಕ್ಕೆ ಈ ಥರ ಇರುತ್ತೆ, ನಮ್ಗೆ ಯಾಕಂದರೆ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಲ್ಲಿ ಬರೋದೇ 2 ಕಾಂಪೌಂಡ್. ಒಂದು ಟೆಟ್ರಾಹೆಡ್ರಲ್ ಕಾಂಪೌಂಡ್, ಇನ್ನೊಂದು ಆಕ್ಟಾಹೆಡ್ರಲ್ ಕಾಂಪೌಂಡ್. ಓಕೆ, ಸೊ ಟೆಟ್ರಾಹೆಡ್ರಲ್ ಅಂಡ್ ಆಕ್ಟಾಹೆಡ್ರಲ್. ಸೊ ಟೆಟ್ರಾಹೆಡ್ರಲ್ ಅಂದರೆ ಏನು, 4 ಇರಬೇಕು. ಆಕ್ಟಾಹೆಡ್ರಲ್ ಅಂದರೆ 8 ಇರಬೇಕು ಅಲ್ವಾ. ನೋ, 8 ಅಲ್ಲ 6 ನೆನ್ಪಿಟ್ಕೋಬೇಕು. ಓಕೆ, ಸೊ ಟೋಟಲಿ 6 ಇರಬೇಕು. ನಾವು ಇವಾಗ ನಮ್ಗೆ ಇಲ್ಲಿ ಎಷ್ಟಿದೆಯಪ್ಪ, 6 ಇದೆ ಅಲ್ವಾ. ಸೊ ಅವಾಗ ನಮ್ಗೆ ಯಾವ ಸ್ಟ್ರಕ್ಚರ್ ಬರುತ್ತೆ, ಆಬ್ವಿಯಸ್ಲಿ ಈ ಸ್ಟ್ರಕ್ಚರ್ ಬರುತ್ತೆ, ಕರೆಕ್ಟಾ. ಸೊ ಇವಾಗ ಆ ಸ್ಟ್ರಕ್ಚರ್ಗೆ ನಾವು ಡಯಾಗ್ರಾಮ್ ಬರೆಯೋಣ. ಸೊ ಅವಾಗ ನನಗೆ ಏನಾಗುತ್ತೆ, ಸೊ ಯು ವಿಲ್ ಗೆಟ್ ದ ಕಾಂಪೌಂಡ್ ಆಸ್, ಇಲ್ಲೆಲ್ಲ ನಮಗೆ NH3 ಬರುತ್ತೆ, ಕರೆಕ್ಟ್. means all NH3 will attach to the central metal atom. ಆ NH3ನ ಏನಂತ ಕರಿತೀವಪ್ಪ, ಸೊ ಏನು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ಡ್ ಆಗಿರುತ್ತಲ್ವಾ, that we called, so this is we called as central metal and this is called as ligand. ಓಕೆ, ಸೊ ಲಿಗ್ಯಾಂಡ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಈ 6 ಏನಿದೆಯಲ್ವಾ, ಈ 6 ಅಂದರೆ ನಥಿಂಗ್ ಬಟ್ ಲೈನ್ಸ್. ಎಷ್ಟು ಲೈನ್ಸ್ ಇದೆ ಅಂತ, ಈ ಎಷ್ಟು ಲೈನ್ಸ್, ಓಕೆ ಇದಲ್ಲ, ಎಷ್ಟು ಲೈನ್ಸ್ ಇದೆಯಪ್ಪ, ಸೊ ಟೋಟಲಿ 6 ಲೈನ್ಸ್ ಇದೆಯಲ್ವಾ. ಸೊ ಅದನ್ನು ಏನಂತ ಕರಿತೀವಿ, ಸೊ ದ್ಯಾಟ್ ವಿ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ನಂಬರ್. ಓಕೆ, ಸೊ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಏನಿಲ್ಲ, ಕೋಆರ್ಡಿನೇಷನ್ ನಂಬರ್ ಅಂದರೆ ಎಷ್ಟು ಲೈನ್ಸ್ ಇರುತ್ತೆ. ಓಕೆ, ದಟ್ ನಥಿಂಗ್ ಬಟ್ ಕೋಆರ್ಡಿನೇಷನ್ ಬಾಂಡ್ಸ್ ಅಂತ. ಓಕೆ, ಆ್ಯಂಡ್ ಇಲ್ಲಿ ಏನಿದೆಯಲ್ವಾ, ಪವರ್ 3 - ಅಂತ, ದಟ್ ಈಸ್ ವಿ ಕಾಲ್ಡ್ ಆಸ್ ಆಕ್ಸಿಡೇಷನ್ ನಂಬರ್. ಓಕೆ, ಆಕ್ಸಿಡೇಷನ್ ನಂಬರ್ ಅಂತ. ದಿಸ್ ಇಸ್ ಅನ್ ಇಂಟ್ರೊಡಕ್ಷನ್ ಅಷ್ಟೇ, ನಿಮ್ಗೆ ಇಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ. ಓಕೆ, ಕೋಆರ್ಡಿನೇಷನ್ ನಂಬರ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಈಗ ಇಲ್ಲಿ ಒಂದೊಂದು ಕಾನ್ಸೆಪ್ಟ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಂಟ್ರಲ್ ಮೆಟಲ್ ಆಟಮ್ ಆಲ್ವೇಸ್ ಒಂದು ಟ್ರಿಕ್ ಏನಪ್ಪ ಅಂದರೆ, ಇಲ್ಲಿ ನೀವೇನು ಟ್ರಿಕ್ ನೆನ್ಪಿಟ್ಕೋಬೇಕು ಅಂದರೆ, ಸೆಂಟ್ರಲ್ ಮೆಟಲ್ ಆಟಮ್ ನಮ್ಗೆ ಯಾವಾಗಲೂ ಕೂಡ D ಬ್ಲಾಕಿಂದನೇ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್ ನಂಬರ್ 1. ಆಲ್ವೇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ಶುಡ್ ಬಿ ಕಮ್ಸ್ ಫ್ರಮ್ D ಬ್ಲಾಕ್. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್ ನಂಬರ್ 1. ನೆಕ್ಸ್ಟ್ ಕಮಿಂಗ್ ಟು ದ NH3. NH3 ಅಂದರೆ ನಾನೇನು ಹೇಳಿದ್ನಪ್ಪ, ಲಿಗ್ಯಾಂಡ್ ಅಂತ ಹೇಳಿದೆ ಅಲ್ವಾ. ಏನಾಗಂದ್ರೆ ಲಿಗ್ಯಾಂಡ್ ಅಂದರೆ, ಸೊ ಲಿಗ್ಯಾಂಡ್ ಅಂದರೆ ನಥಿಂಗ್ ಬಟ್ ಅಸ್ ಗ್ರೂಪ್ ಆಫ್ ಎಲಿಮೆಂಟ್ಸ್ ವಿಚ್ ಅಟ್ಯಾಕ್ಸ್ ಟು ದ ಸೆಂಟ್ರಲ್ ಆಟಮ್, ಅಥವಾ ಸೆಂಟ್ರಲ್ ಆಟಮ್ಗೆ ಅಟ್ಯಾಚ್ಡ್ ಆಗಿರೋದು ಅಥವಾ ಬಾಂಡ್ ಆಗಿರೋದನ್ನೇ ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಈ ಲಿಗ್ಯಾಂಡ್ಸ್ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ. ಸೊ ಫಸ್ಟ್ ಒನ್ ಇಸ್ ವಿ ಹ್ಯಾವ್ ಮೊನೋಡೆಂಟೆಂಟ್ ಲಿಗ್ಯಾಂಡ್, ಬೈಡೆಂಟೆಂಟ್ ಲಿಗ್ಯಾಂಡ್ ಆರ್ ಡೈಡೆಂಟೆಂಟ್ ಲಿಗ್ಯಾಂಡ್. ನೆಕ್ಸ್ಟ್ ಡೈ ಬೇಡ, ಬೈನೇ ಬರೆಯೋಣ. ಓಕೆ, ಸೊ ಬೈಡೆಂಟೆಂಟ್ ಲಿಗ್ಯಾಂಡ್ ಆ್ಯಂಡ್ ಪಾಲಿಡೆಂಟೆಂಟ್ ಲಿಗ್ಯಾಂಡ್. ಓಕೆ, ಸೊ ಇದು ಲಿಗ್ಯಾಂಡ್ಸ್ ಟೈಪು. ಲಿಗ್ಯಾಂಡ್ಸ್ ಅಲ್ಲಿ ನಮಗೆ ಎಷ್ಟಿದೆ, ಮೊನೋಡೆಂಟಿನ್, ಬೈಡೆಂಟಿನ್, ಪಾಲಿಡೆಂಟಿನ್. ನಾನು ಇದು ನಿಮಗೆ ಥಿಯರಿ ಹೇಳ್ಕೊಡಲ್ಲ, ಒಂದು ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ವಾಟ್ ಇಸ್ ದ ಟ್ರಿಕ್ ನಂಬರ್ 2 ಟು ರಿಮೆಂಬರ್ ಮೋನೋ, ಬೈ ಅಂಡ್ ಪಾಲಿ ಅಂದರೆ ಏನು ಅಂತ ನೆನ್ಪಿಟ್ಕೊಳ್ಳಿ. ಮೊನೋಡೆಂಟೆಂಟ್ ಅಂದರೆ ಓನ್ಲಿ ಒಂದೇ ಲಿಗ್ಯಾಂಡ್ ಇರಬೇಕು. ಅರ್ಥ ಆಗ್ತಿದ್ಯಾ. ಸೊ ಮೊನೋಡೆಂಟೆಂಟ್ ಲಿಗ್ಯಾಂಡ್ ಅಂದರೆ ಇಟ್ ಶುಡ್ ಕನ್ಸಿಸ್ಟ್ ಓನ್ಲಿ ಒನ್ ಟೈಪ್ ಆಫ್ ಲಿಗ್ಯಾಂಡ್. ಅಥವಾ ಒನ್ ಟೈಪ್ ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ರಿಮೆಂಬರ್ ಲೈಕ್ ಓನ್ಲಿ ಒನ್ ಲಿಗ್ಯಾಂಡ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಇವಾಗ ನೋಡಿ, CONH3 6 ಟೈಮ್ಸ್. ಇದರಲ್ಲಿ ಎಷ್ಟಿದೆಯಪ್ಪ, ಓನ್ಲಿ ಒಂದೇ ಅಲ್ವಾ NH3, ಇದು ಒಂದಿದೆ. ಈಗ ಒಂದು ಎಕ್ಸಾಂಪಲ್, ಇನ್ನೊಂದು ಬೇರೆದು ಎಕ್ಸಾಂಪಲ್ ಕೊಡ್ತೀನಿ. FeH2O 4 ಟೈಮ್ಸ್. ಸೊ ಇದರಲ್ಲಿ ಎಷ್ಟಿದೆ, ಒಂದೇ ಇದೆ, ವಾಟರ್ ಅನ್ನೋದಿದೆ, ಕರೆಕ್ಟಾ. ಸೊ ಓನ್ಲಿ ಒನ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ, ಮೊನೋಡೆಂಟೆಂಟ್ ಲಿಗ್ಯಾಂಡ್ ಅಂತ ಕರಿತೀವಿ.
ಅಂಡರ್‌ಸ್ಟುಡ್? ಮೊನೊಡೆಂಟೆಂಟ್ ಲಿಗ್ಯಾಂಡ್ ಅಂದ್ರೆ ಓಕೆ. ನೆಕ್ಸ್ಟ್ ಕಮಿಂಗ್ ಟು ದ ಬೈಡೆಂಟೆಂಟ್ ಲಿಗ್ಯಾಂಡ್. ಸೊ ಇಲ್ಲಿ ನಿಮಗೆ ಏಟ್ ನೆನ್ಪಿಟ್ಕೋಬೇಕು ಅಂದ್ರೆ 1 ಲಿಗ್ಯಾಂಡ್. ಓಕೆ, 1 ಇರುತ್ತೆ ಅಂತ. ಒಂದೇ ಇರುತ್ತೆ ಅಂತ. ಬೈಡೆಂಟೆಂಟ್ ಲಿಗ್ಯಾಂಡ್. ಓಕೆ, ಬೈಡೆಂಟೆಂಟ್ ಲಿಗ್ಯಾಂಡ್ ಅಂದ್ರೆ ಏನು ಗೊತ್ತಾ? ನೇಮಲ್ಲೇ ಇದೆ ಬೈ ಅಂದ್ರೆ 2 ಇರಬೇಕು. 2 ಅನ್ನೋದಕ್ಕಿಂತ ನಮ್ಗಿಲ್ಲಿ 2 ಕೋಆರ್ಡಿನೇಷನ್ ಬಾಂಡ್ಸ್ ಬರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಹೇಗೆ ನೆನ್ಪಿಟ್ಕೊಳ್ಳೋದು? ಡೋಂಟ್ ವರಿ, ನಮಗೆ ಬೈಡೆಂಟೆಂಟ್ ಲಿಗ್ಯಾಂಡ್ ಅಲ್ಲಿ ಜಾಸ್ತಿ ಇಲ್ವೇ ಇಲ್ಲ. ಸೊ ಬೈಡೆಂಟೆಂಟ್ ಲಿಗ್ಯಾಂಡ್ ಅಲ್ಲಿ ನಮಗೆ ಜಾಸ್ತಿ ಇಲ್ವೇ ಇಲ್ಲ. ಅದರಲ್ಲಿ ಇರೋದೇ ನಮಗೆ ಕಮ್ಮಿ. ಯಾವ್ದ್ಯಾವ್ದಪ್ಪ ಅಂದ್ರೆ EN. ಓಕೆ, ಎಥಿಲೀನ್ 1,2 ಡೈಅಮೈನ್ ಅಂತ ಕರಿತೀವಿ. ಓಕೆ, EN ಅಂದ್ರೆ ಎಥಿಲೀನ್ 1,2 ಡೈಅಮೈನ್. ಓಕೆನಾ? ಇದನ್ನ ನೆನ್ಪಿಟ್ಕೋಬೇಕು. ಅಂಡ್ ಇನ್ನೊಂದು C2O4 ಅಂತ ಕರಿತೀವಿ. ದಿಸ್ ಇಸ್ ಆಕ್ಸಲೇಟೋ. C2O4 ಅಂತ ಕರಿತೀವಿ. ಸೊ ಆಕ್ಸಲೇಟೋ, ಈ ಆಕ್ಸಲೇಟೋ ಅನ್ನೋದು ಕೂಡ ಏನು? ಇಟ್ ಇಸ್ ಆಲ್ಸೋ ಬೈಡೆಂಟೆಂಟ್ ಲಿಗ್ಯಾಂಡ್. ಇದಿಷ್ಟೇ ನೆನ್ಪಿಟ್ಕೋಬೇಕು, ಇನ್ನೇನೂ ಬೇಕಾಗಿಲ್ಲ ನಮ್ಗೆ. ಅರ್ಥ ಆಯ್ತಾ? ಬೈಡೆಂಟೆಂಟ್ ಲಿಗ್ಯಾಂಡಿಗೆ ಏನ್ ಮ್ಯಾಕ್ಸಿಮಮ್ ಬರೋದು? 2 ಯಾವ್ದ್ಯಾವ್ದದು? EN ಅಂಡ್ CO2. ಓಕೆ, C2O4 ನೇಮ್ ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ ಬೇಕಿದ್ರೆ. EN ಅಂದ್ರೆ ಈಥೀನ್ 1,2 ಡೈಅಮೈನ್. ನೋಡಿ ಕ್ವಶನ್ ಅಲ್ಲೇ ಇದೆ, ಡೈಅಮೈನ್. ನೆಕ್ಸ್ಟ್ ಇದು ಅಂದ್ರೆ ಆಕ್ಸಲೇಟ್. ಡೋಂಟ್ ವರಿ, ನಮಗೆ ನೇಮ್ಸ್ ಕೇಳಲ್ಲ ಅವನು. ನಿಮಗೆ ಮೇನ್ ಬೇಕಾಗಿರೋದು ಅದು ಯಾವ ಲಿಗ್ಯಾಂಡ್ ಅನ್ನೋದು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಪಾಲಿಡೆಂಟೆಂಟ್ ಲಿಗ್ಯಾಂಡ್. ಪಾಲಿಡೆಂಟೆಂಟ್ ಅಂದ್ರೆ ಏನು? ಮೋರ್ ದೆನ್ 2 ಇರಬೇಕು. ಸೊ ಅದರಲ್ಲಿರೋದೇ ನಮಗೆ ಒಂದು ನೆನ್ಪಿಟ್ಕೊಳ್ಳಿ. ಪಾಲಿಡೆಂಟೆಂಟ್ ಲಿಗ್ಯಾಂಡ್ ಅಲ್ಲಿ ಮೇನ್ ಆಗಿ ನೀವೇನು ನೆನ್ಪಿಟ್ಕೋಬೇಕು ಅಂದ್ರೆ, ಸೊ ವಿ ಹ್ಯಾವ್ EDTA ಅಂತ ಒಂದು ಲಿಗ್ಯಾಂಡ್ ಇದೆ. ಓಕೆ, ಎಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟ್ ಅಂತ. ಓಕೆ, ಎಥಿಲೀನ್ ಡೈಅಮೈನ್ ಟೆಟ್ರಾ ಅಸಿಟೇಟ್, ಇದು ಪಾಲಿಡೆಂಟೆಂಟ್ ಲಿಗ್ಯಾಂಡ್. ಇದಕ್ಕೆ ಎಷ್ಟು ಬರುತ್ತಪ್ಪ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಇಟ್ ಇಸ್ 6. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಇನ್ನೊಂದು ಕ್ಲಾಸಿಫಿಕೇಶನ್ ಏನಪ್ಪಾ ಅಂದ್ರೆ ಬೇಸ್ಡ್ ಆನ್ ಚಾರ್ಜ್. ಓಕೆ, ಬೇಸ್ಡ್ ಆನ್ ಚಾರ್ಜ್ ಮೇಲೆ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಯಾವ್ದ್ಯಾವುದು? ಕ್ಯಾಟಯೋನಿಕ್ ಲಿಗ್ಯಾಂಡ್, ಆನಯೋನಿಕ್ ಲಿಗ್ಯಾಂಡ್ ಅಂಡ್ ನ್ಯೂಟ್ರಲ್ ಲಿಗ್ಯಾಂಡ್ ಅಂತ. ನೇಮ್ ಎಲ್ಲ ಇದೆ, ಈಸಿಯಾಗಿ ನೆನ್ಪಿಟ್ಕೋಬೇಕು. ಓಕೆ, ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ ಇದನ್ನು ಕೂಡ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ವಾಟ್ ಇಸ್ ದ ಟ್ರಿಕ್ ನಂಬರ್ 3 ಇಸ್ ಕ್ಯಾಟಯೋನಿಕ್ ಲಿಗ್ಯಾಂಡ್. ಕ್ಯಾಟಯೋನ್ ಅಂದ್ರೆ ಏನಪ್ಪಾ? ಪಾಸಿಟಿವ್ ಚಾರ್ಜ್ ಇರಬೇಕು. ಓಕೆ, ಪಾಸಿಟಿವ್ ಚಾರ್ಜ್ ಇರೋದನ್ನ ವಿ ಕಾಲ್ಡ್ ಅಸ್ ಕ್ಯಾಟಯೋನಿಕ್. ಎಕ್ಸಾಂಪಲ್ K+, Na+, Li+, ಆಲ್ ಮೆಟಲ್ Mg2+. ಓಕೆ, ಆಲ್ ಪಾಸಿಟಿವ್ ಮೆಟಲ್ ಇರುವಂಥದ್ದನ್ನ ವಿ ಕಾಲ್ಡ್ ಅಸ್ ಕ್ಯಾಟಯೋನಿಕ್ ಲಿಗ್ಯಾಂಡ್ ಅಂತ ಕರಿತೀವಿ. ಆನಯೋನಿಕ್ ಲಿಗ್ಯಾಂಡ್ ನಥಿಂಗ್ ಬಟ್ ನೆಗೆಟಿವ್ ಚಾರ್ಜ್ ಇರಬೇಕು. ಎಕ್ಸಾಂಪಲ್ Cl-, ದೆನ್ ವಿ ಹ್ಯಾವ್ ಏನು ತಗೋತೀರಾ? SCN-, CN-. ಓಕೆ, ದೀಸ್ ಆರ್ ಆಲ್ ನೆಗೆಟಿವ್ಲಿ ಚಾರ್ಜ್ ಕಾಂಪೌಂಡ್. ಏನೇ ಇದ್ರು ಕೂಡ ದೇ ಆರ್ ಕಾಲ್ಡ್ ಅಸ್ ಆನಯೋನಿಕ್ ಲಿಗ್ಯಾಂಡ್. ನ್ಯೂಟ್ರಲ್ ಅಂದ್ರೆ ಏನು ಇರಬಾರ್ದು ಅಂದ್ರೆ ಅರ್ಥ ಏನು? ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಅದು ಯಾವ್ದಪ್ಪ? ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ಮೇಯ್ನ್ ಆಗಿ ನೆನ್ಪಿಟ್ಕೊಳ್ಳಿ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯಾವ್ದು ಅಂತ. ಸೊ ವಾಟರ್. ಓಕೆನಾ? ವಾಟರ್ ಇಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್. ದೆನ್ NH3, ಅಮೋನಿಯಾ ಇಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್. ಓಕೆ, ನೆಕ್ಸ್ಟ್ NO ಅಂದ್ರೆ ನೈಟ್ರೋಸಿಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ CO, ನಾಟ್ ಕೊಬಾಲ್ಟ್. CO ಅಂದ್ರೆ ಕೊಬಾಲ್ಟ್ ಅಲ್ಲ, C_o ಇದ್ರೆ ಕೊಬಾಲ್ಟ್. ಇದು CO, ಕಾರ್ಬನ್ ಮೊನಾಕ್ಸೈಡ್ ಅಂದ್ರೆ ಕಾರ್ಬೋನೈಲ್ ಅಂತ ಕರಿತೀವಿ. ಓಕೆನಾ? ಸೊ ಅದ್ರ ಜೊತೆಗೆ EN ಇಸ್ ಅ ಬೈಡೆಂಟೆಂಟ್ ಲಿಗ್ಯಾಂಡ್. ಕರೆಕ್ಟಾ? ಬಟ್ EN ವಿ ಕನ್ಸಿಡರ್ ಅಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್. ಅಂದ್ರೆ ಅದ್ರ ಚಾರ್ಜ್ ಏನಾಗಿರ್ಬೇಕು? 0 ಆಗಿರ್ಬೇಕು. ಅರ್ಥ ಆಯ್ತಾ? ಇದಿಷ್ಟು ಮೇಯ್ನ್ ಆಗಿ ನೀವು ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದ್ಯಾ? ಇಸ್ ಇಟ್ ಕ್ಲಿಯರ್? ಈ ಟ್ರಿಕ್ನ ನೆನ್ಪಿಟ್ಕೊಳ್ಳಿ, ಏನೇನು ಬರುತ್ತೆ ನ್ಯೂಟ್ರಲ್ ಲಿಗ್ಯಾಂಡ್ಗೆ. ಸೊ ಈ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆಲ್ ವ್ಯಾಲ್ಯೂಸ್ ಏನಾಗಿರುತ್ತೆ? 0 ಆಗಿರುತ್ತೆ. ಇದರಲ್ಲಿ ಆಲ್ ವ್ಯಾಲ್ಯೂಸ್ ಏನಾಗಿರುತ್ತೆ? ಅದ್ರ ಪವರ್. ಇವಾಗ ಇದರಲ್ಲಿ ಪವರ್ ಏನಿದೆ? -1, ಸೊ -1 ಆಗಿರುತ್ತೆ. ಇದರಲ್ಲಿ ಪವರ್ ಏನಿದೆ? +1 ಇದ್ರೆ +1, +2 ಇದ್ರೆ +2 ಬರುತ್ತೆ. ಅರ್ಥ ಆಯ್ತಾ? ಇದು ಸ್ಮಾಲ್ ಟ್ರಿಕ್ಸ್ ಟು ರಿಮೆಂಬರ್ ಲಿಗ್ಯಾಂಡ್ಸ್. ಓಕೆ, ನಾವು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ನೇಮಿಂಗ್. ಹೆಂಗ್ ನೆನ್ಪಿಟ್ಕೊಳ್ಳೋದು ನೇಮಿಂಗ್? ಸೊ ನೋಡಿ, ನಿಮಗೆ ಥಿಯರಿ ಪ್ರಕಾರ ಹೇಳ್ಕೊಡೋದಾದ್ರೆ ಸೊ ಇದೇನಾಗುತ್ತೆ? ಟೈಮ್ ತಗೊಳುತ್ತೆ. ನಾನು ಟೈಮ್ ತಗೊಂಡು ಹೇಳ್ಕೊಡಲ್ಲ, ಬಿಕಾಸ್ ನಮಗೆ ಬೇಕಾಗಿಲ್ಲ. 1 ಮಿನಿಟಲ್ಲಿ ಆನ್ಸರ್ ಮಾಡೋದು ಕ್ವಶನ್ ಬೇಕು. ಕರೆಕ್ಟಾ? ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಹೇಗೆ ನೇಮಿಂಗ್ಸ್ ಐಡೆಂಟಿಫೈ ಮಾಡಿ. ಯಾಕಂದ್ರೆ ಆಪ್ಷನಲ್ಲೇ ಇರುತ್ತೆ. ಕರೆಕ್ಟಾ? ಆಪ್ಷನಲ್ಲಿ ಇರೋದನ್ನ ಐಡೆಂಟಿಫೈ ಮಾಡಬೇಕು. ಲಿಸನ್, ಈಗ 3 ಥರ ಕಾಂಪೌಂಡ್ಸ್ ತಗೊಂಡಿದ್ದೀನಿ. ಒಂದು ಕ್ಯಾಟಯೋನಿಕ್ ಪಾಸಿಟಿವ್ ಇರೋದು, ಇನ್ನೊಂದು ನೆಗೆಟಿವ್ ಇರೋದು, ಇನ್ನೊಂದು ನ್ಯೂಟ್ರಲ್ ಇರೋದು. ಓಕೆ, ಇವಾಗ ಹೆಂಗ್ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಒನ್ ಏನಿದೆಯಪ್ಪ? ಸೊ ಯು ಹ್ಯಾವ್ ಲಿಸನ್,
ಫಸ್ಟ್ ಎಲ್ಲದರಲ್ಲೂ ಕೂಡ ಸೆಂಟ್ರಲ್ ಮೆಟಲ್ ಆಟಮ್ನ ನೋಡ್ಕೋಬೇಕು. ಸೊ ಅದಕ್ಕೂ ಮುಂಚೆ ನೀವೇನು ನೋಡ್ಕೋಬೇಕು, ಇಲ್ಲಿ ಔಟ್ಸೈಡ್ ಇದೆಯಾ ಅಥವಾ ಒಳಗಡೆ ಇದೆಯಾ ಅದನ್ನ ನೋಡ್ಕೊಳ್ಳಿ. ಈಗ ಇಲ್ಲಿ ಔಟ್ಸೈಡ್ ಇದೆ ಅಲ್ವಾ, ಔಟ್ಸೈಡ್ ಇದೆ ಅಂದಮೇಲೆ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮಗೆ ಪಾಸಿಟಿವ್ ಬರುತ್ತೆ. ಅಂದರೆ ಟ್ರಿಕ್ ಏನಪ್ಪ ಅಂದರೆ, ನಿಮ್ಗೆ ಏನಾದರೂ ಔಟ್ಸೈಡ್ ಅಂದರೆ ರೈಟ್ ಸೈಡ್ಗೆ ಏನಾದರೂ ಕಾಂಪೌಂಡ್ ಇದ್ದರೆ, ಬ್ರ್ಯಾಕೆಟಿಂದ ಆಚೆ ರೈಟ್ ಸೈಡ್ಗೆ ಇದ್ದರೆ ಆಲ್ವೇಸ್ ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಬ್ರಾಕೆಟ್ಗಿಂತ ಮುಂಚೆ ಇದ್ದರೆ ಮೀನ್ಸ್ ಲೆಫ್ಟ್ ಸೈಡ್ಗೆ ಇದ್ದರೆ ಆಲ್ವೇಸ್ ನಿಮ್ಗೆ ಏನು ಬರುತ್ತೆ, ಯು ವಿಲ್ ಗೆಟ್ ನೆಗೆಟಿವ್ ಚಾರ್ಜ್. ಇಲ್ಲಿ ನಿಮಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಅರ್ಥ ಆಯ್ತಾ? ಆಚೆ ಮೀನ್ಸ್ ರೈಟ್ ಸೈಡ್ ಇದ್ದರೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಲೆಫ್ಟ್ ಸೈಡ್ ಇದ್ದರೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ಏನೂ ಇಲ್ಲ, ಲೆಫ್ಟ್ ಸೈಡ್ ಇಲ್ಲ ರೈಟ್ ಸೈಡ್ ಇಲ್ಲ ಅಲ್ಲ, ಅವಾಗ ನಿಮ್ಗೆ ಯಾವ ಚಾರ್ಜ್ ಬರುತ್ತೆ ಅಂದರೆ ಒಳಗಡೆ ನೋಡ್ಕೊಳ್ಳಿ. ಏನಿದೆ ಇಲ್ಲಿ Cl ಅಲ್ವಾ, ಈ NH3 ಬಂದು 0, ಯಾಕಂದರೆ ಇಟ್ ಇಸ್ ನ್ಯೂಟ್ರಲ್ ಲಿಗ್ಯಾಂಡ್. ಕರೆಕ್ಟ್? Cl ಏನು ಬರುತ್ತೆ, ಚಾರ್ಜ್ ನೆಗೆಟಿವ್ ಅಲ್ವಾ, ಸೊ ಅವಾಗ ನಿಮ್ಗೆ ಏನು ಬರುತ್ತೆ, ಇಲ್ಲಿ ನೆಗೆಟಿವೇ ಬರುತ್ತೆ. ಅರ್ಥ ಆಯ್ತು ಹೆಂಗೆ ಅಂತ? ಓಕೆ. ಈಗ ಇದೇನಕ್ಕಪ್ಪ ಯೂಸ್ ಆಗುತ್ತೆ, ನೆಗೆಟಿವಾ ಪಾಸಿಟಿವಾ ಏನಕ್ಕಂತ ನಾನು ಕ್ವಶನಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ನಾವು ಲಿಸನ್, ಇಲ್ಲಿ ಪಾಸಿಟಿವ್ ಇದೆ ಅಂದರೆ ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ CO, ಅದು ಹಾಗೇ ಬರಿಬೇಕು. ಏನಿದೆ CO ಅಂದರೆ ಏನು, ಕೊಬಾಲ್ಟ್. ಕರೆಕ್ಟಾ? ಕೊಬಾಲ್ಟ್ ಹಂಗೆ ಬರಿಬೇಕು, ಏನು ಚೇಂಜ್ ಮಾಡಬಾರ್ದು. ಅರ್ಥ ಆಗ್ತಿದ್ಯಾ? ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಹಾಗೆ ಬರಿಬೇಕು ಸೆಂಟ್ರಲ್ ಮೆಟಲ್ ಆಟಮ್. ನಾವು ಬಟ್ ಇವಾಗ ಇವೆರಡೂ ನೆಗೆಟಿವ್ ಇದೆ. ನೆಗೆಟಿವ್ ಇದ್ದಾಗ ಏನು ಮಾಡಬೇಕು, PT ಇದೆ. PT ನಮ್ಮನ್ನ ಏನು ಬರಿತೀರಾ, ಪ್ಲಾಟಿನಮ್ ಅಲ್ವಾ PT ಅಂದರೆ. ಬಟ್ ಪ್ಲಾಟಿನಮ್ ಅಲ್ಲ, ಏನು ಆ್ಯಡ್ ಮಾಡಬೇಕು ಅಂದರೆ, ಸೊ ಲಾಸ್ಟಲ್ಲಿ ನೀವು ಪ್ಲಾಟಿನಮ್ ಬದಲು ಯು ನೀಡ್ ಟು ಆ್ಯಡ್ ಪ್ಲಾಟಿನೇಟ್, ATE ಅಂತ ಆ್ಯಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಚಾರ್ಜ್ ಇದ್ದರೆ ATE ಇರುತ್ತೆ. ಇದು ಟ್ರಿಕ್. ನೆಕ್ಸ್ಟ್ ಇಲ್ಲಿ ನೋಡಿ, ಕಾಪರ್ನ ನಾವು ಕಾಪರ್ ಅಂತ ಬರಿತೀವ, ನೋ, ಕಾಪ್ರೇಟ್ ಅಂತಲೂ ಬರೆಯಲ್ಲ. ಯಾಕಂದರೆ ಕಾಪರ್ ಅನ್ನೋದು ನಮಗೆ ಒಂದು ಲ್ಯಾಟಿನ್ ವರ್ಡ್ ಇದೆ. ಲ್ಯಾಟಿನ್ ವರ್ಡ್, ನೋ ಡೋಂಟ್ ವರಿ, ನೀವು ಬೇಕಾಗಿಲ್ಲ. ನಿಮಗೆ ಏನು ಬರುತ್ತದೆ, ಕಾಪರ್ಗೆ ಕುಪ್ರೇಟ್ ಅಂತ ಬರುತ್ತೆ. ಓಕೆ, ಇದು ನಿಮಗೆ ಕ್ವಶನಲ್ಲೇ ಇರುತ್ತೆ. ನೀವು ಎಲ್ಲ ಹೆಸರು ನೆನ್ಪಿಟ್ಕೋಬೇಕಾ ಸರ್? ನೋ, ಕ್ವಶನಲ್ಲೇ ಇರುತ್ತೆ. ಡೋಂಟ್ ವರಿ, ನಾನು ಮಾಡಿಸ್ತೀನಲ್ಲ ಕ್ವಶನ್, ಅವಾಗ ನಿಮಗೆ ಗೊತ್ತಾಗುತ್ತೆ. ಕಾಪರ್ ಬರೋದಿಲ್ಲ, ಕುಪ್ರೇಟ್ ಅಂತ ಬರುತ್ತೆ. ಅಕಸ್ಮಾತ್ ಏನಾದರೂ ಪಾಸಿಟಿವ್ ಇದ್ದಿದ್ರೆ, ಇಲ್ಲಿ ಪಾಸಿಟಿವ್ ಇದ್ದಿದ್ರೆ ಏನು ಬರ್ತಿತ್ತು, ಕಾಪರ್ ಅಂತಲೇ ಬರ್ತಿತ್ತು. ಕರೆಕ್ಟಾ? ಬಟ್ ಅಲ್ಲಿರೋದು ನೆಗೆಟಿವ್, ಅದಕ್ಕೆ ಏನು ಬರುತ್ತೆ, ಕುಪ್ರೇಟ್. ಇದು ಫಸ್ಟ್ ಟ್ರಿಕ್. ಅರ್ಥ ಆಯ್ತಾ? ನೆಗೆಟಿವ್ ಪಾಸಿಟಿವ್ ನೋಡ್ಕೋಬೇಕು. ಯಾವಾಗ ನೆಗೆಟಿವ್ ಬರುತ್ತೆ, ಫಸ್ಟಲ್ಲೇ ಇದ್ದಾಗ. ಯಾವಾಗ ಪಾಸಿಟಿವ್ ಬರುತ್ತೆ, ಲಾಸ್ಟಲ್ಲಿ ಇದ್ದಾಗ. ಓಕೆ, ಎಸ್, ಇದು ಮುಗೀತು. ಈಗ ಇದಾಯ್ತಲ್ವಾ, ನೆಕ್ಸ್ಟ್ ಬರೋಣ. ಈಗ ಸೆಂಟ್ರಲ್ ಮೆಟಲ್ ಆಟಮ್ ಐಡೆಂಟಿಫೈ ಮಾಡಿದ್ವಿ. ಇಲ್ಲಿ ಒಂದೇ ಒಂದಿದೆ. ಕರೆಕ್ಟಾ? NH3 ಇದೆ. NH3 ಅಂದರೆ ನಾನು ಏನು ಹೇಳ್ಕೊಟ್ನಪ್ಪ ನಿಮಗೆ, NH3 ನ್ಯೂಟ್ರಲ್ ಲಿಗೇಟ್ಸ್ ಆಬ್ವಿಯಸ್ಲಿ ಇಲ್ಲಿ ಏನು ಬರುತ್ತೆ, 0 ಬರುತ್ತೆ. ಇಲ್ಲಿ NH3 0 ಇದೆ. Cl ಏನು ಬರುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ. Cn ಅಂದರೆ ಏನು, ಅದು ಕೂಡ Cn ನೆಗೆಟಿವ್, ಸೊ Cn -1 ಬರುತ್ತೆ. ಕರೆಕ್ಟಾ? ಇಲ್ಲಿ ನೀವು ಆಕ್ಸಿಡೇಷನ್ ನಂಬರ್ನ ಕಂಡುಹಿಡಿಬೇಕು. ಕರೆಕ್ಟ್? ಆಕ್ಸಿಡೇಷನ್ ನಂಬರ್ ಹೆಂಗೆ ಕಂಡುಹಿಡಿಯೋದು, ಈಗ ಹೇಳ್ಕೊಡ್ತೀನಿ ನೋಡಿ. ಆಕ್ಸಿಡೇಷನ್ ನಂಬರ್ ಕಂಡುಹಿಡಿಯೋದು, ಫಸ್ಟು ನೀವೇನು ಮಾಡಬೇಕು ಅಂದರೆ, ಲಿಸನ್, ಈಗ ಇಲ್ಲಿ ಏನು ಕೊಟ್ಟಿದ್ದಾನಲ್ವಾ, ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕೊಬಾಲ್ಟ್ಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳಿ. NH3 ಅಂದರೆ ನಾನು ಹೇಳಿದ್ದೀನಪ್ಪ, ಇಟ್ ಈಸ್ ಆಲ್ವೇಸ್ 0 ಅಂತ. ಸೊ ಎಷ್ಟಾದರೂ ಇರಲಿ, ಸೊ ಇಟ್ ಈಸ್ 0 ಬರುತ್ತೆ. ಪ್ಲಸ್ Cl ಎಷ್ಟಿದೆ, 3 ಟೈಮ್ಸ್ ಇದೆ. Clಗೆ ನೆಗೆಟಿವ್ ಚಾರ್ಜ್, ಸೊ 3 × -1 ಏನು ಬರುತ್ತೆ ಅವಾಗ ನಿಮಗೆ, ಆಬ್ವಿಯಸ್ಲಿ ಯು ವಿಲ್ ಗೆಟ್ ಆಸ್ -3 ಬರುತ್ತೆ. ಸೊ ಈ ಸೈಡ್ ಬಂದರೆ ಯು ವಿಲ್ ಗೆಟ್ +3. ಕರೆಕ್ಟ್? ನೆಕ್ಸ್ಟ್ ಇಲ್ಲಿಗೆ ಬರೋಣ. PT ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳಿ. NH3 ಅಂದರೆ ಏನು ಹೇಳಿದೆ, 0, ಸೊ 0. ನೆಕ್ಸ್ಟ್ Cl 4 ಇದೆ. Cl ಅಂದರೆ -1, ಸೊ 1 × 4, ಸೊ ಯು ವಿಲ್ ಗೆಟ್ x = +4. ಕರೆಕ್ಟಾ? ನೆಕ್ಸ್ಟ್ K2ಗೆ ಏನು ಬರುತ್ತೆ, ಇಟ್ ಇಸ್ ಪ್ಲಸ್ ಬರುತ್ತೆ. ಕರೆಕ್ಟಾ? 2 ಪ್ಲಸ್ Cu ಗೊತ್ತಿಲ್ಲ. ಆ್ಯಂಡ್ Cn ಏನು ಬರುತ್ತೆ, -1, ಸೊ -1 × 4, -4 ಬರುತ್ತೆ. ಸೊ = 0. ನೆಕ್ಸ್ಟ್ ನಿಮ್ಗೆ ಏನು ಬರುತ್ತಪ್ಪ, 4ಅಲ್ಲಿ 2 ಹೋದರೆ 2 ಬರುತ್ತೆ. ಸೊ x = 2. ಇಷ್ಟೇ ಸಾಕು. ನಾನು ಸ್ಪ್ಲಿಟ್ ಮಾಡಲ್ಲ, ಹೇಳ್ಕೊಡಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಡೈರೆಕ್ಟಾಗಿ ನೆನ್ಪಿಟ್ಕೋಬೇಕು. ಹೆಂಗಪ್ಪ ಅಂದರೆ, ಫಸ್ಟು ಇದನ್ನು ಎಕ್ಸ್ ಅಂತ ತಗೊಳ್ಳಿ. ಯಾವುದನ್ನು ಕಂಡುಹಿಡಿಬೇಕು ನೀವು, ಅದನ್ನು ಇಲ್ಲಿ ಏನೇ ಚಾರ್ಜ್ ಬಿಫೋರ್ ಆಫ್ಟರ್ ಏನೇ ಇದ್ರೂ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. NH3 0 ಇದೆ, 0. Cl -1 ಇರುತ್ತೆ. Cl ಇದೆ, 3 ಇದೆ, ಸೊ ಅದಕ್ಕೋಸ್ಕರ 3. ಇಲ್ಲಿ 4 ಇದೆ, 4. ಆ್ಯಂಡ್ K2ಗೆ ಪಾಸಿಟಿವ್ ಬರುತ್ತೆ, K2ಗೆ 1 ಬರುತ್ತೆ. 1 × 2 ಇಟ್ ಇಸ್ 2. ಆ್ಯಂಡ್ Cnಗೆ ಮೈನಸ್ ಬರುತ್ತೆ, -4 -4. ಓಕೆ, ಇವಾಗ ನಿಮ್ಗೆ ಇದು ಸಿಕ್ತು. ಈಗ 3 4 2 ಸಿಕ್ತಲ್ವಾ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದನ್ನ ಹೆಂಗೆ ಬರಿಬೇಕು ಅಂದರೆ, ಈ ಥರ ರೋಮನ್ ನಂಬರಲ್ಲಿ ಬರೆದಿರ್ತಾರೆ. 3, ಇಲ್ಲಿ ನಮಗೆ 4 ಆ್ಯಂಡ್ ಇಲ್ಲಿ ನಮಗೆ 2 ಬರೆದಿರ್ತಾರೆ. ಇದಿಷ್ಟು.
ಅರ್ಥ ಆಯ್ತಾ? ಇದಿಷ್ಟು ಕಲ್ತ್ಕೊಂಡ್ರೆ ಸಾಕು. ಯಾಕಂದ್ರೆ ನಿಮ್ಗೆ ಇಷ್ಟೇ ಟ್ರಿಕ್ಸ್ ನೆನ್ಪಿಟ್ಕೊಳ್ಳಿ. ಒಂದೇನಪ್ಪ, ಫಸ್ಟು ಪಾಸಿಟಿವ್, ನೆಗೆಟಿವ್ ಐಡೆಂಟಿಫೈ ಮಾಡ್ಕೋತೀರಾ. ಪಾಸಿಟಿವ್ ಇದ್ರೆ ಸೇಮ್ ಕಾರ್ಪ್ ಮೆಟಲ್ ಆಟಮ್ ಬರಿಬೇಕು. ನೆಗೆಟಿವ್ ಇದ್ರೆ ಅದಕ್ಕೆ ATE ಅಂತ ಆಡ್ ಮಾಡಬೇಕು. ಓಕೆ. ನೆಕ್ಸ್ಟ್ ಏನ್ ಮಾಡಬೇಕು? ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೋಬೇಕು. ಆಕ್ಸಿಡೇಷನ್ ನಂಬರ್ ಹೆಂಗ್ ಕಂಡುಹಿಡಿಯೋದು ಅಂತ ಗೊತ್ತಾಯ್ತಲ್ವಾ ಇವಾಗ? ಇಷ್ಟೇ ಸಾಕು, ಇನ್ನೇನು ಬೇಡ. ನಾನು ನಿಮ್ಗೆ ಕ್ವಶನ್ ಅಲ್ಲಿ ಹೇಳ್ಕೊಡ್ತೀನಿ ಹೆಂಗ್ ಆನ್ಸರ್ ಮಾಡೋದಂತ. ಓಕೆ. ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಐಸೋಮೆರಿಸಮ್. ಐಸೋಮೆರಿಸಮ್ ಅಂದ್ರೆ ಏನಪ್ಪ? 2 ಆರ್ ಮೋರ್ ಕಾಂಪೌಂಡ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ ಇರುತ್ತೆ. ಕರೆಕ್ಟಾ? ದಟ್ ಈಸ್ ಕಾಲ್ಡ್ ಎಸ್ ಐಸೋಮೆರಿಸಮ್. ನಮ್ಗೆ ಇದರಲ್ಲಿ 2 ತರ ಐಸೋಮೆರಿಸಮ್ ಬರುತ್ತೆ. ಓಕೆ. ಸೊ ಏನೇನು? ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ಇನ್ನೊಂದು ಸ್ಟೀರಿಯೋಕೆಮಿಕಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ. ಸ್ಟೀರಿಯೋಕೆಮಿಕಲ್ ಐಸೋಮೆರಿಸಮ್. ಸೊ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ ನಮಗೆ 4 ಇದೆ. ಏನು? ವೆರಿ ಸಿಂಪಲ್. ನೀವು ಡೆಫಿನೇಷನ್ಗಳು ಏನೂ ಬೇಕಾಗಿಲ್ಲ ನಮಗೆ. ನಿಮಗೆ ಕೊಟ್ಟಿರೋ ಫಾರ್ಮುಲಾ ಮೇಲೆ ಹೆಂಗ್ ಬರೆಯೋದು ಅಂತ ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಲ್ಲಿ 4 ಇದೆ. ಒಂದು ಅಯನೈಸೇಷನ್ ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ. ಅಯನೈಸೇಷನ್ ಐಸೋಮೆರಿಸಮ್. ನೆಕ್ಸ್ಟ್ ಒನ್ ಏನಿದೆ? ವಿ ಹಾವ್ ಹೈಡ್ರೇಟ್ ಐಸೋಮೆರಿಸಮ್. ಹೈಡ್ರೇಟ್ ಐಸೋಮೆರಿಸಮ್. ನೆಕ್ಸ್ಟ್ ಕೋಆರ್ಡಿನೇಷನ್ ಐಸೋಮೆರಿಸಮ್. And the last one is ಲಿಂಕೇಜ್ ಐಸೋಮೆರಿಸಮ್. ಈಗ ಈ 4 ಡಿಫ್ರೆಂಟ್ ಆಗಿ ಒಂದು ಟ್ರಿಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ದ ಟ್ರಿಕ್ ನಂಬರ್ 4 ಇಸ್ ಅಯನೈಸೇಷನ್ ಐಸೋಮೆರಿಸಮ್ ಅಂದ್ರೆ ಅಯಾನ್ಸ್ ನೇಮಲ್ಲೇ ಇದೆ. ಅಯಾನ್ಸ್ ಚೇಂಜ್ ಆಗಬೇಕು. ಎಕ್ಸಾಂಪಲ್ ನೋಡಿ, CO NH3 5 ಟೈಮ್ಸ್ BrSO4 ಈಗ ಒಂದು ಕೊಟ್ಟಿರ್ತೀನಿ. ಈಗ ಇದು ಒಂದು ಒಂದು ಅಯಾನ್ ಅಥವಾ ಒಂದು ಕಾಂಪ್ಲೆಕ್ಸ್ ಅಂತ. ಇದಕ್ಕೆ ಅಯನೈಸೇಷನ್ ಐಸೋಮೆರಿಸಮ್ ಹೆಂಗಿರುತ್ತಪ್ಪ? ಅಯಾನ್ಸ್ ಯಾವ್ದಿದ್ರಲ್ಲ ಅಯಾನ್, ಈ Br ಮತ್ತೆ SO4 ಇವಾಗ ಇವೆರಡು ಚೇಂಜ್ ಆಗಬೇಕು. ಅವಾಗ ಹೇಗೆ ಬರುತ್ತೆ ನಿಮಗೆ? CO NH3 5 ಟೈಮ್ SO4 ಒಳಗಡೆ ಬರಬೇಕು ಆ್ಯಂಡ್ Br ಆಚೆ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಅಯನೈಸೇಷನ್ ಐಸೋಮೆರಿಸಮ್. ವೆರಿ ಸಿಂಪಲ್. ಲಾಸ್ಟ್ ಅಲ್ಲಿ ಮತ್ತೆ ಫಸ್ಟ್ ಅಲ್ಲಿ ಏನಿರುತ್ತಲ್ವಾ ಅವೆರಡು ಚೇಂಜ್ ಆಗಬೇಕು, ಒಳಗಡೆ ಹೊರಗಡೆ ಬರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅಯನೈಸೇಷನ್ ಐಸೋಮೆರಿಸಮ್. ಇಷ್ಟೇ, ಇನ್ನೇನು ಬೇಕಾಗಿಲ್ಲ. ಓಕೆ. ನೆಕ್ಸ್ಟ್ ಹೈಡ್ರೇಟ್ ಐಸೋಮೆರಿಸಮ್. ಹೈಡ್ರೇಟ್ ಅಂದ್ರೆ ಏನಿರಬೇಕು? ಹೈಡ್ರಾ ಅಂದ್ರೆ ಏನು? ವಾಟರ್ ಇರಲೇಬೇಕು ಇದರಲ್ಲಿ. ಓಕೆನಾ? ಅದು ಮೇಯ್ನು. ಹೈಡ್ರೇಟ್ ಐಸೋಮೆರಿಸಮ್ ಅಂದ್ರೆ ವಾಟರ್ ಇರಬೇಕು ಅಂತ ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕೋಆರ್ಡಿನೇಷನ್ ಐಸೋಮೆರಿಸಮ್. ಇಲ್ಲೆಲ್ಲಾದ್ರೂ ವಾಟರ್ ಇದೆಯಾ? ಇಲ್ಲ ಅಲ್ವಾ? ಸೊ ಅವಾಗ ಇದು ಹೈಡ್ರೇಟ್ ಐಸೋಮೆರಿಸಮ್ ಅಲ್ಲ. ಓಕೆ. ನೆಕ್ಸ್ಟ್ ಕೋಆರ್ಡಿನೇಷನ್ ಐಸೋಮೆರಿಸಮ್. ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂದ್ರೆ ಏನಪ್ಪ? 1 ಸೆಕೆಂಡ್. ಸೊ ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಂದ್ರೆ ಯು ವಿಲ್ ಗೆಟ್, ಈಗ ಒಂದು ಕೋಆರ್ಡಿನೇಷನ್, ಇವಾಗ ಇದೊಂದು ಎಕ್ಸಾಂಪಲ್ ಬೇರೆ ತಗೋತೀನಿ. ಓಕೆ. CO ಓಕೆ NH3 6 ಟೈಮ್ಸ್ ಇದೊಂದಿದೆ. ಇದ್ರ ಜೊತೆಗೆ CO Cl6 ಆರ್ CO ತಗೊಳ್ಳೋಣ. Cl6 ಇದೊಂದಿದೆ. ಓಕೆ. ಇವಾಗ ಇವೆರಡು ಕೋಆರ್ಡಿನೇಷನ್ ಐಸೋಮೆರಿಸಮ್. ಇಲ್ಲಿ ಇವಾಗ ನೀವೇನ್ ಮಾಡಬೇಕು ಅಂದ್ರೆ ಇವೆರಡನ್ನು ಚೇಂಜ್ ಮಾಡಬೇಕು. ಏನ್ ಚೇಂಜ್ ಮಾಡಬೇಕು? ಕೋಆರ್ಡಿನೇಷನ್ ಐಸೋಮೆರಿಸಮ್ ಅಲ್ಲಿ ಯು ನೀಡ್ ಟು ಚೇಂಜ್ ದಿ ಮೆಟಲ್ ಆಟಮ್. ಓಕೆನಾ? ಸೊ ಅಂದ್ರೆ ಲಿಗ್ಯಾಂಡ್ಸ್ ಆಗಿರ್ಬೋದು, ಅಥವಾ ಯು ಕ್ಯಾನ್ ಚೇಂಜ್ ದಿ ವಾಟ್ ಸೆಂಟ್ರಲ್ ಮೆಟಲ್ ಆಟಮ್. ಎರಡು ಸೆಂಟ್ರಲ್ ಮೆಟಲ್ ಆಟಮ್ ಸೇಮ್ ಇದೆ, ಇವೆರಡನ್ನು ಚೇಂಜ್ ಮಾಡ್ಕೊಳ್ಳಿ. ಅದೇ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ. CUನೇ ತಗೊಳ್ಳೋಣ. ಈ NH3 ಇಲ್ಲಿಗೆ ಬರುತ್ತೆ, ಈ Cl ಇಲ್ಲಿಗೆ ಬರುತ್ತೆ. ಓಕೆ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಕೋಆರ್ಡಿನೇಷನ್ ಐಸೋಮೆರಿಸಮ್. ಅಂದ್ರೆ ಲಿಗ್ಯಾಂಡ್ ಇಂಟರ್ಚೇಂಜ್ ಆಗುತ್ತೆ. ಅಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು, ಇನ್ನೇನೂ ಬೇಕಾಗಿಲ್ಲ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಒನ್ ವಿ ಹಾವ್ ಲಿಂಕೇಜ್ ಐಸೋಮೆರಿಸಮ್. ಲಿಂಕೇಜ್ ಐಸೋಮೆರಿಸಮ್ ಅಂದ್ರೆ ಇದೊಂದು ಸ್ಪೆಷಲ್ ಐಸೋಮೆರಿಸಮ್. ಇದಕ್ಕೆ ಏನಿರ್ಬೇಕಪ್ಪ ಅಂದ್ರೆ ಆಂಬಿಡೆಂಟೆಂಟ್ ಲಿಗ್ಯಾಂಡ್ ಇರಲೇಬೇಕು ಲಿಂಕೇಜ್ ಐಸೋಮೆರಿಸಮ್ ಆಗಬೇಕು ಅಂದ್ರೆ. ಆಂಬಿಡೆಂಟೆಂಟ್ ಲಿಗ್ಯಾಂಡ್ ಅಂದ್ರೆ ನಮಗಿರೋದೇ 4 ಆಂಬಿಡೆಂಟೆಂಟ್ ಲಿಗ್ಯಾಂಡ್ ಇದೆ. ನೆನ್ಪಿಟ್ಕೊಳ್ಳಿ. NO2ಗೆ ಯು ವಿಲ್ ಗೆಟ್ ONO, CNಗೆ ಯು ವಿಲ್ ಗೆಟ್ NC, ಓಕೆ. SCNಗೆ ಯು ವಿಲ್ ಗೆಟ್ NCS. ಈ ರೀತಿ ಬರುತ್ತೆ. ಓಕೆನಾ? ಸೊ ದೀಸ್ ಆರ್ ಕಾಲ್ಡ್ ಆಸ್ ಆಂಬಿಡೆಂಟೆಂಟ್ ಲಿಗ್ಯಾಂಡ್. ಆಂಬಿಡೆಂಟೆಂಟ್ ಲಿಗ್ಯಾಂಡ್ ಅಂದ್ರೆ ಏನಿಲ್ಲಪ್ಪ, ನಿಮ್ಗೆ ಏನಿರಬೇಕು ಅಂದ್ರೆ ಮೇಯ್ನ್ ಆಗಿ ಈ ತರ ಕಾಂಪೌಂಡ್ಸ್ ಇರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಲಿಂಕೇಜ್ ಐಸೋಮೆರಿಸಮ್. ಈಗ ಒಂದು ಎಕ್ಸಾಂಪಲ್ CO
NO2 6 ಟೈಮ್ಸ್ ಅಂತ ಬರೀತೀರಾ. ಇದಕ್ಕೆ ಇನ್ನೊಂದು ಹೆಂಗ್ ಬರಿಬೇಕು? CO NO2 ಇದ್ರೆ ಹೆಂಗ್ ಬರಿಬೇಕು? ONO ಈ ತರ ಬರಿಬೇಕು. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಆಂಬಿಡೆಂಟಿನ್ ಲಿಗ್ಯಾಂಡ್ ಆರ್ ಲಿಂಕೇಜ್ ಐಸೋಮೆರಿಸಮ್. ಅರ್ಥ ಆಯ್ತಾ? ಇದು ಸ್ಮಾಲ್ ಟ್ರಿಕ್ ನ ನೆನ್ಪಿಟ್ಕೋಬಹುದಲ್ವಾ? ಓಕೆ, ನೆಕ್ಸ್ಟ್ ಸ್ಟೀರಿಯೋಕೆಮಿಕಲ್ ಐಸೋಮೆರಿಸಮ್. ಸ್ಟೀರಿಯೋಕೆಮಿಕಲ್ ಐಸೋಮೆರಿಸಮ್ ಅಲ್ಲಿ ನೀವು ಎರಡೇ ನೆನ್ಪಿಟ್ಕೋಬೇಕಾಗಿದೆ, ಒಂದು ಸಿಸ್, ಒಂದು ಟ್ರಾನ್ಸ್. ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು? ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ದ ಟ್ರಿಕ್ ನಂಬರ್ 5 ಇಸ್ ಸಿಸ್ ಅಂದ್ರೆ ಸೇಮ್ ಸೈಡ್ ಇರಬೇಕು. ಓಕೆ, ಸೇಮ್ ಸೈಡ್ ಇರಬೇಕು. ಟ್ರಾನ್ಸ್ ಅಂದ್ರೆ ಆಪೋಸಿಟ್ ಅಲ್ಲಿ ಇರಬೇಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಸಿಸ್ ಅಂದ್ರೆ ಸೇಮ್ ಸೈಡ್ ಇರಬೇಕು, ಟ್ರಾನ್ಸ್ ಅಂದ್ರೆ ಆಪೋಸಿಟ್. ಎಕ್ಸಾಂಪಲ್ ನೋಡಿ, ಇವಾಗ CO NH3 NH3 Cl. ಇವಾಗ ಇವೆರಡರಲ್ಲೂ ನೋಡಿ, ಇಲ್ಲಿ ಏನ್ ಹಾಕಿದೆ? NH3 ಸೇಮ್ ಸೈಡ್ ಇದೆಯಾ, ಅಂಡ್ Cl ಸೇಮ್ ಸೈಡ್ ಇದೆಯಾ? ಅದನ್ನ ಏನಂತ ಕರಿತೀವಿ? ಸಿಸ್ಟನ್ಸ್. ಈಗ ಇದಕ್ಕೆ ಟ್ರಾನ್ಸ್ ಹೆಂಗ್ ಬರಿಬೇಕು? ಆಪೋಸಿಟ್. ಸೊ NH3 ಆಪೋಸಿಟ್ ಅಲ್ಲಿ ಬರಿಬೇಕು. ಇಲ್ಲೊಂದು NH3 ಆಪೋಸಿಟ್ ಅಲ್ಲಿ ಒಂದು NH3, ಕರೆಕ್ಟ್? ಇವಾಗ ಇಲ್ಲೊಂದು Cl ಬರೆದ್ರೆ ಆಪೋಸಿಟ್ ಅಲ್ಲಿ ಒಂದು Cl ಇರುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಟ್ರಾನ್ಸ್. ಸಿಸ್ ಅಂದ್ರೆ ಸೇಮ್ ಸೈಡ್ ಇರಬೇಕು, ಟ್ರಾನ್ಸ್ ಅಂದ್ರೆ ಆಪೋಸಿಟ್ ಸೈಡ್ ಇರಬೇಕು. ಇಷ್ಟೇ ನೆನ್ಪಿಟ್ಕೊಳ್ಳಿ. ಸೊ VBT ವೇಲೆನ್ಸ್ ಬಾಂಡ್ ಥಿಯರಿನ ನಾನು ನಿಮ್ಗೆ ಇಲ್ಲಿ VBTನ ಹೇಳ್ಕೊಡಕ್ ಹೋಗಲ್ಲ. ಓಕೆ, VBT ಮೇನ್ ನೀವೇನು ನೆನ್ಪಿಟ್ಕೋಬೇಕು ಅಂದ್ರೆ ನಮಗೆ ಏನು ಸ್ಟ್ರಕ್ಚರ್ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಓಕೆ, ಆ ಸ್ಟ್ರಕ್ಚರ್ ಅಥವಾ ಜಾಮಿಟ್ರಿ ಏನು ಅಂತ ನೆನ್ಪಿಟ್ಕೋಬೇಕು. ಅದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಒಂದು ಟ್ರಿಕ್ಸ್ ಅಲ್ಲಿ. ವಾಟ್ ಈಸ್ ದ ಟ್ರಿಕ್ ಈಸ್, ಇಫ್ ಯು ಹ್ಯಾವ್ sp3 ಕಾಂಪ್ಲೆಕ್ಸ್, ಓಕೆನಾ? sp3 ಕಾಂಪ್ಲೆಕ್ಸ್ ಇದೆ ಅಂದ್ರೆ ಎಷ್ಟಿದೆ ಎಲೆಕ್ಟ್ರಾನ್ಸ್? ನೋಡಿ ಎಷ್ಟಿದೆ. sp3 ಯಾವಾಗ ಬರುತ್ತೆ ಅದನ್ನ ನೆನ್ಪಿಟ್ಕೋಬೇಕು. ಸೊ sp3 ಯಾವಾಗ ಬರುತ್ತಪ್ಪ ಅಂದ್ರೆ ವೆನ್ ಯು ಹ್ಯಾವ್ ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ sp3 ಬರುತ್ತೆ. ಅವಾಗ ವಾಟ್ ಇಸ್ ದ ಶೇಪ್? ಇಟ್ ಇಸ್ ಟೆಟ್ರಾಹೆಡ್ರಲ್. ಓಕೆನಾ? ಶೇಪ್ ಇಸ್ ಟೆಟ್ರಾಹೆಡ್ರಲ್. ನೆಕ್ಸ್ಟ್, ಇಫ್ ಯು ಹ್ಯಾವ್ sp2d ಎಷ್ಟಿದೆ? ಇದಕ್ಕೂ ಕೂಡ 4 ಬರುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಇದ್ರೆ 2 ಬರುತ್ತೆ. ಒಂದು sp3 ಇದ್ರೆ ಡೈರೆಕ್ಟ್ ಟೆಟ್ರಾಹೆಡ್ರಲ್. sp2d ಇದ್ರೆ ದಟ್ ಇಸ್ ಕಾಲ್ಡ್ ಆಸ್ ಸ್ಕ್ವೇರ್ ಪ್ಲೇನಾರ್. ಓಕೆ, ಸ್ಕ್ವೇರ್ ಪ್ಲೇನಾರ್ ಇರಬೇಕು. ಇವಾಗ ಇದಕ್ಕೆ ಒಂದು ಸಿಂಪಲ್ ಆಗಿ ಹೇಳ್ಕೊಡ್ಲಾ, ಹೆಂಗ್ ನೆನ್ಪಿಟ್ಕೊಳ್ಳೋದು sp3 ಅಂಡ್ sp2d ನ ಅಂತ? ನೋಡಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಒಂದು ಕಾಂಪ್ಲೆಕ್ಸ್ ತಗೊಳ್ಳೋಣ. ಓಕೆ, ಟೇಕ್ ಅನ್ ಎಕ್ಸಾಂಪಲ್, ನಿಕ್ಕಲ್ CN4. ಇವಾಗ ಇದೊಂದು ಕಾಂಪ್ಲೆಕ್ಸ್ ತಗೊಂಡೆ. ಇದಕ್ಕೆ ಹೆಂಗ್ ಕಂಡುಹಿಡಿಯೋದು ಅಂತ ನೋಡೋಣ. ಓಕೆ, ನಾವು ಲಿಸನ್. ಟೋಟಲ್ ಫಸ್ಟ್ ನಿಕ್ಕಲ್ ತಗೊಳ್ಳಿ. ನಿಕ್ಕಲ್ ಆಕ್ಸಿಡೇಷನ್ ನಂಬರ್ ಕಂಡುಹಿಡ್ಕೋಬೇಕು. ನಾನು ಹೇಳ್ಕೊಟ್ಟಿದ್ದೀನಲ್ವಾ, x ಪ್ಲಸ್ CN ಇಸ್ -4, 1 ಇಂಟು -4 ಈಕ್ವಲ್ಸ್ ಟು ಏನಿದೆ? -2 ಇದೆ. ಸೊ ಅವಾಗ ನಿಮ್ಗೆ ಏನು ಬರುತ್ತಪ್ಪ? x ಈಕ್ವಲ್ಸ್ ಟು -4, ಈ ಸೈಡ್ ಬಂದರೆ +4, ಸೊ ಯು ವಿಲ್ ಗೆಟ್ 2. ಸೊ ನಿಕ್ಕಲ್ +2. ಸೊ ನಿಕ್ಕಲ್ +2 ಅಂದ್ರೆ ಏನು ಬರುತ್ತೆ? ಯು ವಿಲ್ ಗೆಟ್ ಆರ್ಗನ್ 3D ಮೈನಸ್ ಆರ್ಗನ್ ಅಲ್ವಾ ಇದಕ್ಕೆ? ನಿಕ್ಕಲ್ಗೆ ಏನು ಬರುತ್ತೆ? 3D8 4s2. ಇದು ನಿಕ್ಕಲ್ಗೆ, ಕರೆಕ್ಟ್? ನೆನ್ಪಿದೆ ಅಲ್ವಾ ನಿಕ್ಕಲ್ದು ಏನು ಬರಿಬೇಕು ಅಂತ? ಓಕೆ, ಸೊ ನಾವು ನಾಟ್ 3D8, 3D7 ಬರುತ್ತೆ. ಓಕೆ, ನಾವು ಲಿಸನ್. ಹೇಗೆ ಬರಿಬೇಕು ಇವಾಗ ನೀವು? ನೆಕ್ಸ್ಟು ಓಕೆ, ಸೊ 3D8 4s2 ಅಲ್ವಾ? ನೆಕ್ಸ್ಟ್ ಇವಾಗ ಏನು ಮಾಡ್ತೀರಾ? 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ 8 ಇದೆ. 8 ಅಂದ್ರೆ ವಾಟ್ ಇಸ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್? ಓಕೆ, ನಾವು ಇಲ್ಲಿ ಲಿಸನ್ ಹೇಗೆ ಬರೀತೀರಾ? 1 2 3 4, ಕರೆಕ್ಟ್? 5 ಬರ್ಕೊಂಡ್ರೆ 5 ಕರೆಕ್ಟ್ ಆಗಿತ್ತಲ್ವಾ? ಓಕೆ, ಸೊ ನಾವು ಇವಾಗ ನಿಮ್ಗೆ ಏನು ಬರೀತೀರಾ? 8 ಅಂದರೆ 1 2 3 4 5 ಪೇರ್ ಮಾಡಿ 6 7 8. ಸೊ ಟೋಟಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಕರೆಕ್ಟ್? ಈಗ ಈ 2 ಅನ್ಪೇರ್ಡ್ ಎಲೆಕ್ಟ್ರಾನ್ನ ನೀವು ಏನು ಮಾಡಬೇಕು? ಶಿಫ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, CN ಅನ್ನೋದೇನು? ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿರುತ್ತೆ. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಏನಾಗುತ್ತೆ? ಇದು ಇಲ್ಲಿಗೆ ಪೇರ್ ಆಗುತ್ತೆ. ಅವಾಗ ನಿಮ್ಗೆ ಒಂದೇ ಒಂದು ಉಳ್ಕೊಳ್ಳುತ್ತಲ್ವಾ? ಲಿಸನ್, ಒಂದೇ ಒಂದು ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಉಳ್ಕೊಳ್ಳುತ್ತೆ, ಕರೆಕ್ಟ್? ಒಂದು ಎಸ್ ಉಳ್ಕೊಳ್ಳುತ್ತೆ. ನಾಟ್ ಎಸ್, ಇದು ಡಿ ಅಲ್ವಾ? ಸೊ ನಿಮ್ಗೆ ಏನು ಉಳ್ಕೊಳ್ಳುತ್ತೆ? ಒಂದು ಡಿ ಉಳ್ಕೊಳ್ಳುತ್ತೆ. ಆಬ್ವಿಯಸ್ಲಿ ಒಂದು ಡಿ ಉಳ್ಕೊಂಡಿದೆ ಅಂದ್ರೆ ಲಿಸನ್, ಇಲ್ಲಿ ನೋಡಿ ಏನು ಬರುತ್ತೆ? CN ಅಲ್ಲಿ 4 ಇದೆ. 4 ಅಂದ್ರೆ ಆಲ್ರೆಡಿ ಒಂದು ಆಗೋಯ್ತು ಡಿ ಅಲ್ಲಿ, ಕರೆಕ್ಟಾ? ಡಿ ಅಲ್ಲಿ ಒಂದು ಆಗೋಯ್ತು. ಉಳ್ಕೊಂಡಿರೋದೇನು? ಐದರ್ ಎಸ್ ಇಂದ 1 ತಗೋಬೇಕು, ಪಿ ಇಂದ 2 ತಗೋಬೇಕು. sp2, ಕರೆಕ್ಟ್? sp2d ಅಂದ್ರೂ ಒಂದೇ, dsp2 ಅಂದ್ರೂ ಒಂದೇ. dsp2, ಓಕೆನಾ? ಸೊ dsp2 ಅಂದ್ರೆ
ಸೇಮ್ ಬರುತ್ತೆ. ಅವಾಗ ನಿಮ್ಗೆ ಏನ್ ಬರೀತೀರಾ? ಇಟ್ ಈಸ್ ಸ್ಕ್ವೇರ್ ಪ್ಲೇನರ್. ಅರ್ಥ ಆಯ್ತಾ ಹೆಂಗ್ ಬರಿಬೇಕು ಅಂತ? ಓಕೆ, ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಮೊದಲು ಆಕ್ಸಿಡೇಷನ್ ನಂಬರ್ ಕಂಡಿಡ್ಕೋಬೇಕು. ಆಕ್ಸಿಡೇಷನ್ ನಂಬರ್ ಕಂಡಿಡಿದ್ಮೇಲೆ ಎಲೆಕ್ಟ್ರಾನ್ಸ್‌ನ ಫಿಲ್ ಮಾಡ್ತೀರಾ. ಎಷ್ಟು ಅನ್‌ಪೇರ್ಡ್ ಎಲೆಕ್ಟ್ರಾನ್ ಇದೆ ನೋಡ್ಕೊಳ್ಳಿ. Cn ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಸ್ಟ್ರಾಂಗ್ ಇದ್ದಾಗ ಏನಾಗುತ್ತೆ? ಪೇರ್ ಆಗುತ್ತೆ. ಇನ್ ಕೇಸ್ ವೀಕ್ ಲಿಗ್ಯಾಂಡ್ ಇತ್ತು ಅನ್ಕೊಂಡ್ರೆ ಇಲ್ಲೇ ಇರುತ್ತೆ. ಇವಾಗ ಇದೇನು ಚೇಂಜ್ ಆಗಲ್ಲ. ನೆಕ್ಸ್ಟ್ ಹೋಗುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ? ಎಸ್ ಬರುತ್ತೆ. ಎಸ್ ಅಲ್ಲಿ 1 ತಗೊಂಡ್ಮೇಲೆ ಪಿ ಅಲ್ಲಿ ಆಬ್ವಿಯಸ್ಲಿ 3 ತಗೋಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿರೋದು 4. ಅವಾಗ sp3. sp3 ಅಂದ್ರೆ ಏನ್ ಬರುತ್ತೆ? ಟೆಟ್ರಾಹೆಡ್ರಲ್. ಅರ್ಥ ಆಯ್ತಾ? ಯಾಕಿದು ಸ್ಟ್ರಾಂಗು? ಬೇರೆದು ವೀಕ್ ಹೆಂಗೆ ಅದನ್ನ ನೆಕ್ಸ್ಟ್ ಟ್ರಿಕ್ಕಲ್ಲಿ ಹೇಳ್ಕೊಡ್ತೀನಿ. ಓಕೆ, ಬಟ್ ಶೇಪ್ ಹೆಂಗ್ ನೆನ್ಪಿಟ್ಕೊಳ್ಳೋದು ನೆನ್ಪಿಟ್ಕೊಳ್ಳಿ. ಇವಾಗ 4 ಇದ್ರೆ ಏನಂತ ಗೊತ್ತಾಯ್ತು. ನೆಕ್ಸ್ಟ್ ವಿ ಹ್ಯಾವ್ ಆಕ್ಸಿಡೇಷನ್ ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಏನ್ ಬರುತ್ತೆ? ಒಂದೇ ಬರೋದು, ನೆನ್ಪಿಟ್ಕೊಳ್ಳಿ. D2sp3 ಆರ್ sp3d2 ಎರಡೂ ಸೇಮ್. ಇವೆರಡಕ್ಕೂ ಒಂದೇ ಬರೋದು ನಮ್ಗೆ ಆಕ್ಟಾಹೆಡ್ರಲ್ ಅಷ್ಟೇ. ಓಕೆನಾ? ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಕೋಆರ್ಡಿನೇಷನ್ ನಮ್ಗೆ 6 ಇದ್ರೆ ನಮಗೆ 2 ತರ ಬರುತ್ತೆ. ಒಂದು D2sp3 ಆ್ಯಂಡ್ sp3d2 ಅಂತ. ಓಕೆ, ಇವಾಗ ಇದಕ್ಕೆ ಹೆಂಗ್ ನೆನ್ಪಿಟ್ಕೊಳ್ಳೋದು? ಯಾಕಂದ್ರೆ ಇಲ್ಲಿ ನಾನು ಹೇಳ್ಕೊಟ್ಟೆ, ಓಕೆ ಕಾಮನ್ ಇದೆ. ಇಲ್ಲಿ ನಿಮ್ಗೆ 6 ಇದೆಲ್ಲ ನಿಮ್ಗೆ ಏನಕ್ಕೆ ನೆನ್ಪಿಟ್ಕೋಬೇಕು ಅಂದ್ರೆ ಶೇಪ್ಗೆ. ಓಕೆ, ಶೇಪ್ ಏನ್ ಬರುತ್ತೆ ಅಂತ. ಇವಾಗ ನಾನು ನಿಮ್ಗೆ ಲಿಗ್ಯಾಂಡ್ ಸ್ಟ್ರಾಂಗ್ ವೀಕ್ ಅಂತ ಹೇಳಿದಲ್ವಾ, ಅದು ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ, ಓಕೆ, ಇದು ಟ್ರಿಕ್ಸ್ ಫಾರ್ ರಿಮೆಂಬರಿಂಗ್ ದಿ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್. ಯಾವುದು ಸ್ಟ್ರಾಂಗ್ ಲಿಗ್ಯಾಂಡ್, ಯಾವುದು ವೀಕ್ ಲಿಗ್ಯಾಂಡ್ ಅನ್ನೋದಕ್ಕೆ. ಓಕೆನಾ? ಸೊ ಫಸ್ಟ್ ಒನ್ ನೋಡ್ಕೊಳ್ಳೋಣ. ಐ ಬ್ರಾಟ್ ಸ್ಕೇರಿ ಚಾಕೋ ಸ್ವೀಟ್ಸ್ ಫಾರ್ ಇಸ್ ಓಲ್ಡ್ ವಾಟರ್ ಮ್ಯಾನ್ ಇಸ್ EDTA ಆ್ಯಂಡ್ ಎನಿಮಿ ನೈಟ್ರೋ ಸಿಯಾನ್ ಕಮ್ಸ್. ಓಕೆ, ಇದರಲ್ಲಿ ಎಲ್ಲದರಲ್ಲೂ ಫಸ್ಟ್ ವರ್ಡ್ಸ್ ಯಾವುದಿದೆ ಹೇಳ್ಕೊಡ್ತೀನಿ. ಐ ಮೈನಸ್, ಐ ಅಂದರೆ ಅಯೋಡೀನ್. ಸೊ ಅಯೋಡೀನ್ ಇಸ್ ಅ ಲೆಸ್ ಸ್ಟ್ರೆಂತ್ ಕಂಪೇರ್ಡ್ ಟು BR. ಸೊ BR ಅಂದರೆ ಬ್ರೋಮಿನ್. ನೆಕ್ಸ್ಟ್ ಸ್ಕೇರಿ ಅಂದರೆ SCN ಇಸ್ ಲೆಸ್ ಸ್ಟ್ರೆಂತ್. ನೆಕ್ಸ್ಟ್ ಚಾಕೋ ಮೀನ್ಸ್ CL. ಓಕೆ, ಬೇಕಿದ್ರೆ ಬರಿತೀನಿ ಇಲ್ಲಿ. BR ನೆಕ್ಸ್ಟ್ SCN, then here it is CL. less soluble sweets, first word S. Okay, sulfur. next for ಅಂದ್ರೆ F, fluorine. next less than S ಅಂದ್ರೆ ನೆನ್ಪಿಟ್ಕೊಳ್ಳಿ, OH ನೆನ್ಪಿಟ್ಕೊಳ್ಳಿ. ಓಕೆ, OH. ನೆಕ್ಸ್ಟ್ ಓಲ್ಡ್ ಅಂದ್ರೆ ಆಕ್ಸಲೇಟ್, OX. ಓಕೆ, ಆಕ್ಸಲೇಟ್ ಸಿಂಬಲ್ ಗೊತ್ತಿದೆ ಅಲ್ಲ, C2O4. ನೆಕ್ಸ್ಟ್ ವಾಟರ್ ಅಂದ್ರೆ ಗೊತ್ತಿದೆ, ಸೊ H2O. ಸೊ ಲೆಸ್ ವಾಲಟೈಲ್. ಈಸ್ ಅಂದ್ರೆ ಉಲ್ಟಾ, ಇಲ್ಲಿ ನೋಡಿ SCN ಉಲ್ಟಾ ಬರ್ಕೊಳ್ಳಿ, ಈ ಐಸೋಸೈನೈಡ್. ಸೊ NCS. ನೆಕ್ಸ್ಟ್ EDTA ನಿಮಗೆ ಗೊತ್ತಿದೆ, ಪಾಲಿಲಿಗ್ಯಾಂಡ್. ನೆಕ್ಸ್ಟ್ ಆ್ಯಂಡ್ ಅಂದ್ರೆ ಎ ಬಂದಿದೆ, ಅಮೋನಿಯಾ ಅಂದ್ರೆ NH3. ನೆಕ್ಸ್ಟ್ ಯು ಹ್ಯಾವ್ ಎನಿಮಿ EN ಅಂದ್ರೆ ಎಥಿಲೀನ್ 1,2. ಕರೆಕ್ಟ್. ನೆಕ್ಸ್ಟ್ ನೈಟ್ರೋ, ನೇಮಲ್ಲೇ ಇದೆ, NO2. ನೆಕ್ಸ್ಟ್ ಸಿಯಾನ್ ಅಂದ್ರೆ ಸಯನೈಡ್, CN. ನೆಕ್ಸ್ಟ್ ಸ್ಕಮ್ಸ್ ಅಂದ್ರೆ CO, ಕೊಬಾಲ್ಟ್. ಓಕೆ, ಸೊ ಇದರಲ್ಲಿ ಇಯರ್ ಲಿಗ್ಯಾಂಡ್ ಯಾವುದು ಅಥವಾ ಹೈ ಸ್ಟ್ರೆಂತ್ ಲಿಗ್ಯಾಂಡ್ ಯಾವುದು? ಇಟ್ ಇಸ್ ಕೊಬಾಲ್ಟ್. ಈ ಟ್ರಿಕ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಬೇರೆ ಏನು ನೆನ್ಪಿಟ್ಕೊಳ್ಬೇಕು. 1 to 2 ಟೈಮ್ಸ್ ಬಹ್ಯಾಟ್ ಮಾಡಿ. ಐ ಬ್ರಾಟ್ ಸ್ಕ್ವೇರಿ ಚಾಕೋ ಸ್ವೀಟ್ಸ್ ಫಾರ್ ಇಸ್ ಓಲ್ಡ್ ವಾಟರ್ ಮ್ಯಾನ್ ಇಸ್ EDTA ಆ್ಯಂಡ್ ಎನಿಮಿ ನೈಟ್ರೋ ಸಿಯಾನ್ ಕಮ್ಸ್. ನೆಕ್ಸ್ಟ್ ನಮ್ಗಿರೋದು CFT ನಮ್ಗೆ ಎರಡೇ ಕಾನ್ಸೆಪ್ಟ್ ಇರೋದು. ಒಂದು ಆಕ್ಟಾಹೆಡ್ರಲ್ CFT, ಇನ್ನೊಂದು ಟೆಟ್ರಾಹೆಡ್ರಲ್ CFT. ಇಷ್ಟೇ. ಓಕೆ, ಇವಾಗ ಇದ್ರದ್ದು ಎರಡರದ್ದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಓಕೆ, ಹೆಂಗ್ ನೆನ್ಪಿಟ್ಕೊಳ್ಳೋದು? ವೆರಿ ಸಿಂಪಲ್. ಹೇಗಿರುತ್ತೆ ಅಪ್ಪ, ಇಲ್ಲಿ ನೋಡಿ. ಫಸ್ಟ್ ಇದನ್ನ ಗ್ರಾಫ್ ನೆನ್ಪಿಟ್ಕೊಳ್ಳಿ, ಸಾಕಿನೇನೂ ಬೇಕಾಗಿಲ್ಲ. ಆಕ್ಟಾಹೆಡ್ರಲ್ ಅಲ್ಲಿ ಮೇಲೆ 2 ಇರುತ್ತೆ, ನಥಿಂಗ್ ಬಟ್ EG. ಟೆಟ್ರಾಹೆಡ್ರಲ್ ಅಲ್ಲಿ ಕೆಳಗಡೆ 2 ಇರುತ್ತೆ. ಓಕೆ, ಲಿಸನ್. ಇಲ್ಲಿ ನಮ್ಗೆ 2 ಇರುತ್ತೆ, ನಥಿಂಗ್ ಬಟ್ ಇಟ್ ಇಸ್ EG. ಕರೆಕ್ಟ್. ನೆಕ್ಸ್ಟ್ ಆಕ್ಟಾಹೆಡ್ರಲ್ ಅಲ್ಲಿ 3 ಕೆಳಗಡೆ ಇರುತ್ತೆ, ಟೆಟ್ರಾಹೆಡ್ರಲ್ಲಿ 3 ಮೇಲಿರುತ್ತೆ. ಇಷ್ಟೇ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಏನಂತ ಕರಿತೀವಿ? T2G ಆ್ಯಂಡ್ ಇಟ್ ಈಸ್ ಆಲ್ಸೋ T2G. ಅಂಡರ್ಸ್ಟುಡ್? ಓಕೆ, ಇವಾಗ ಇಲ್ಲಿ ನೀವೇನಪ್ಪ ನೆನ್ಪಿಟ್ಕೋಬೇಕು ಅಂದ್ರೆ, ಈ ಟೆಟ್ರಾಹೆಡ್ರಲ್ ಆ್ಯಂಡ್ ಆಕ್ಟಾಹೆಡ್ರಲ್ ಅಲ್ಲಿ EG ಇದೆಯಲ್ವಾ, EGಯಲ್ಲಿ ಏನೇನು ಎಲೆಕ್ಟ್ರಾನ್ಸ್ ಇರುತ್ತೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ತಗೋತೀನಿ. CONH3 6 ಟೈಮ್ಸ್. ಈಗ ಇದು ಯಾವ
ಆಕ್ಟಾಹೆಡ್ರಲ್ ಟೆಟ್ರಾಹೆಡ್ರಲ್ ನಾನು ಹೇಳ್ಕೊಟ್ಟಲ್ವಾ ನಿಮ್ಗೆ ಹೆಂಗ್ ಶೇಪಲ್ಲಿ ನೆನ್ಪಿಟ್ಕೊಳ್ಳೋದು 6 ಇದೆ. 6 ಅಂದ್ರೆ ನಥಿಂಗ್ ಬಟ್ ಇಟ್ ಇಸ್ ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲ್ ಇರುತ್ತೆ NH3. NH3 ಇಸ್ ಅ ಸ್ಟ್ರಾಂಗ್ ಲಿಗ್ಯಾಂಡ್. ಕರೆಕ್ಟ್. ಸೊ NH3 ಇಸ್ ಸ್ಟ್ರಾಂಗ್ ಲಿಗ್ಯಾಂಡ್. ವಾಟ್ ಇಸ್ ಆಕ್ಸಿಡೇಷನ್ ನಂಬರ್? X ಪ್ಲಸ್ 0 ಬರುತ್ತೆ ಈಕ್ವಲ್ಸ್ ಟು ನಿಮ್ಗೆ ಏನು ಬರುತ್ತೆ? ಎಸ್, ಯು ವಿಲ್ ಗೆಟ್ ಅಸ್ 0. ಕರೆಕ್ಟಾ? ಸೊ ಎಷ್ಟು ಬರುತ್ತೆ? ಯು ವಿಲ್ ಗೆಟ್ 0 ಓನ್ಲಿ, ಬಟ್ 0 ಅಲ್ಲ. ಇಲ್ಲಿ ನಿಮಗೆ 3 ಮೈನಸ್ ಅಂತ ಇರುತ್ತೆ ಫಾರ್ಮುಲಾ. ನಿಮ್ಗೆ ಇಲ್ಲಿ -3, ಸೊ X ಈಕ್ವಲ್ಸ್ ಟು 3 ಬರುತ್ತೆ. ಕರೆಕ್ಟಾ? ಆಕ್ಸಿಡೇಷನ್ ನಂಬರ್ ಆಫ್ ಕೊಬಾಲ್ಟ್ ಎಷ್ಟು ಬಂತು? 3 ಬಂತು. ಸೊ 3 ಬಂದಾಗ ಏನು ಬರೀತೀರಾ? ಹೇಗೆ ಬರುತ್ತೆ? ವಾಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? 3d8 4s2. ಇದು ನಾರ್ಮಲ್ ಆಗಿರೋದು. ಸೊ ನಾಟ್ 3d8, 3d7. ಓಕೆ, 3d 1 ಸೆಕೆಂಡ್ 3d7 ಬರುತ್ತೆ, ನಾಟ್ 3d8. ಓಕೆ, ನಾವು 3d7 4s2 3 ರಿಮೂವ್ ಮಾಡಿ, ಇದರಿಂದ 2 ರಿಮೂವ್ ಮಾಡಿದ್ರೆ, ಇದರಿಂದ ರಿಮೂವ್ ಮಾಡಿದ್ರೆ 6 ಇರುತ್ತೆ. ಈಗ ಹೆಂಗ್ ಫಿಲ್ ಮಾಡಬೇಕು? ಟೋಟಲ್ ನಿಮಗೆ 6 ಎಲೆಕ್ಟ್ರಾನ್ ಇದೆ. ಹೆಂಗ್ ಫಿಲ್ ಮಾಡಬೇಕು ಅಂದರೆ ನೋಡ್ಕೊಳ್ಳಿ. ಯಾವಾಗಲೂ ಸ್ಟಾರ್ಟಿಂಗ್ ಇಲ್ಲಿಂದ ಬರ್ತೀರಾ, ಡೌನಿಂದ ಹೋಗ್ಬೇಕು. 1 2 3 ಫಿಲ್ ಆಯ್ತಾ? ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? NH3 ನೋಡಿ, ಸ್ಟ್ರಾಂಗಾ ವೀಕಾ? ಸ್ಟ್ರಾಂಗ್ ಲಿಗ್ಯಾಂಡ್ ಅಲ್ವಾ? ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ನೀವು ಇಲ್ಲೇ ಫಿಲ್ ಆಗಬೇಕು. ಓಕೆ, ಸೊ ನೀವು ಇಲ್ಲೇ ಫಿಲ್ ಆಗ್ತೀರಾ. ಓಕೆ, ವೀಕ್ ಲಿಗ್ಯಾಂಡ್ ಇದ್ದಾಗ ಮಾತ್ರ ನೀವು ಏನು ಮಾಡಬೇಕು? ಸಾರಿ, ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಯು ವಿಲ್ ಗೋ ಫಾರ್ ಅಪ್. ವೀಕ್ ಲಿಗ್ಯಾಂಡ್ ಇದ್ದಾಗ ಇಲ್ಲೇ ಫಿಲ್ ಆಗ್ತೀರಾ. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ನೀವು ಏನು ಮಾಡಬೇಕು? ನೆಕ್ಸ್ಟ್ಗೆ ಹೋಗ್ತೀರಾ. ವೀಕ್ ಲಿಗ್ಯಾಂಡ್ ಇದ್ದಾಗ ನೀವು ಅಲ್ಲೇ ಫಿಲ್ ಆಗಬೇಕು. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ನೀವು ಇಷ್ಟೆಲ್ಲ ನೀವು ನೆನಪಾಗಿಲ್ಲ ಅಂದರೂ ಆಕ್ಟಾಹೆಡ್ರಲ್ಗೆ Eg ಮೇಲ್ ಬರುತ್ತೆ, T2G ಕೆಳಗಡೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಟೆಟ್ರಾಹೆಡ್ರಲ್ಗೆ T2G ಮೇಲೆ ಇರುತ್ತೆ, Eg ಕೆಳಗಡೆ ಇರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಇದಿಷ್ಟು ಅರ್ಥ ಆಯ್ತಲ್ವಾ? ಓಕೆ, ನಾವು ಇವಾಗ ಈ ಥರ ಇದೆ ಅಲ್ವಾ? ಸೊ ನಾವು ಲಿಸನ್, ಇವೆರಡರ ಮಧ್ಯ ಇರುವಂಥ ಎನರ್ಜಿನ ನಾವೇನಂತ ಕರಿತೀವಿ ಅಂದರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಅಂತ ಕರಿತೀವಿ. ದ್ಯಾಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ಡೆಲ್ಟಾ ನಾಟ್. ಓಕೆ, ಇವಾಗ ಒಂದೊಂದಕ್ಕೂ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಇರುತ್ತೆ. ಇವೆರಡರ ಮಧ್ಯ ಇರೋದು ನಥಿಂಗ್ ಬಟ್ Eg ಇರೋದನ್ನ ವಿ ಕಾಲ್ಡ್ ಆಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ. ಎಷ್ಟಿದೆ? ಟೋಟಲಿ ನಮಗೆ 5 ಇದೆ. ನೀವು ಹೆಂಗೆ ಬರಿಬೇಕು ಅಂದರೆ ಅಪೋಸಿಟ್. ಇಲ್ಲಿ 3 ಇದೆಯಲ್ವಾ? ಸೊ 3 ಇದಕ್ಕೆ ಬರಿಬೇಕಾದ್ರೆ ಹೇಗೆ ಬರಿತೀರಾ? ಟೋಟಲ್ 5 ಇದೆ. ಅಪೋಸಿಟ್ ಎಷ್ಟಿದೆ? 2 ಇದೆ. ಸೊ 2 ಡೆಲ್ಟಾ ನಾಟ್. ಸೊ ಇದೊಂದನ್ನ ನೆನ್ಪಿಟ್ಕೋಬೇಕು. ಅಂಡರ್ಸ್ಟುಡ್? ಓಕೆ, ಸೊ ಇದು ಮೇಯ್ನು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಥಿಯರಿಯಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು. ಓಕೆನಾ? ಕ್ಲಿಯರ್? ಎಸ್. ಐ ಹೋಪ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಥಿಯರಿ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಹೇಳ್ಕೊಟ್ಟಿರುವಂಥ ಟ್ರಿಕ್ಸ್ ಮತ್ತು ಸಿನಾಪ್ಸಿಸ್ ಕಲ್ತ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದೇ ಚಾಪ್ಟರ್ದು ನಿಮಗೆ ಕ್ವಶನ್ಸ್ನ ಸಾಲ್ವ್ ಮಾಡಿಸ್ತೀನಿ. ಓಕೆ, ಸೊ ಯಾರೆಲ್ಲ ಇನ್ನೂ ನೋಡಿಲ್ವೋ ಇದನ್ನ ವಿಡಿಯೋನ ಕಂಪ್ಲೀಟ್ ನೋಡಿಬಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಅವರು ಏನಾದ್ರು ಸರ್ಚಿಂಗಲ್ಲಿದ್ದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆನಾ? ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಕೊಡಿ. ಓಕೆ, ಸೊ ಥ್ಯಾಂಕ್ ಯು.